ಹಾಯ್ ಎಲ್ರಿಗೂ ನಮಸ್ಕಾರ. ನಾವು AR ಕನ್ಸ್ಟ್ರಕ್ಷನ್ ಇಂದ ನಾವು ಈಗ ಬೆಂಗಳೂರಲ್ಲಿ, ತುಮಕೂರಲ್ಲಿ ಎಲ್ಲ ಕಡೆ ವರ್ಕ್ ಮಾಡ್ತಾ ಇದ್ದೀವಿ. ಕನ್ಸ್ಟ್ರಕ್ಷನ್ ವರ್ಕ್ ಚದರ ಬೇಸಿಸ್ ಅಲ್ಲಿ ಮಾಡ್ತಾ ಇದ್ದೀವಿ, ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ. ಆಮೇಲೆ ಐಟಮ್ ರೇಟ್ ಕೂಡ ಮಾಡ್ತಾ ಇದ್ದೀವಿ. ಇಂಡಸ್ಟ್ರಿಯಲ್ ವರ್ಕ್ ಮಾಡ್ತಾ ಇದ್ದೀವಿ, ಹಾಸ್ಪಿಟಲ್ಸು, ಸ್ಕೂಲ್ಸು, ಕಮರ್ಷಿಯಲ್ ಬಿಲ್ಡಿಂಗ್ಸು, ಹೋಟೆಲ್ಸು, ಸೊ ಆಲ್ ಕೈಂಡ್ ಆಫ್ ವರ್ಕ್ ನಾವು ಮಾಡ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಎಲ್ಲ ನಾವು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾಡ್ತಾ ಇದ್ವಿ, ಅಂದ್ರೆ ಚದರ ಲೆಕ್ಕದಲ್ಲಿ. ಸೊ ಅದರದ್ದು ನಮ್ದೊಂದು 3 ರೇಟ್ಸ್ ಇದೆ ನಮ್ಮ ಹತ್ರ. ಆ ರೇಟ್ ನಿಮ್ಗೆ ತುಂಬಾ ಜನ ಕೇಳ್ತಾರೆ, ಆ ರೇಟ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ಸರ್ ಅಂತ ಕೇಳ್ತಾರೆ. ನಾವು ರೇಟ್ ಹೇಳಿದ ತಕ್ಷಣ ಈ ಕಮ್ಮಿ ರೇಟಲ್ಲಿ ಯಾವುದು, ಜಾಸ್ತಿ ರೇಟಲ್ಲಿ ಯಾವುದು, ಅದೇನ್ ಡಿಫ್ರೆನ್ಸು ಎಲ್ಲ ಕೇಳ್ತಾ ಇರ್ತಾರೆ. ಸೊ ನಮ್ದೊಂದು ನಾವೊಂದು ಬೇಸಿಕ್ಕು, ಮೀಡಿಯಮು ಮತ್ತು ಪ್ರೀಮಿಯಂ ಅಂತ ಮಾಡಿದ್ವಿ. ಈಗ ಬೇಸಿಕ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದ್ರಲ್ಲಿ ಏನೇನು ಬರುತ್ತೆ ಏನಿಲ್ಲ ಅಂದ್ರೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಮ್ದು AR ಕನ್ಸ್ಟ್ರಕ್ಷನ್ ಇಂದ ನಮ್ದು ಚಿಕ್ಕಬಾಣಾವರದಲ್ಲಿದೆ ಆಫೀಸು. ಸೊ ಈಗ ನಾವೇನ್ ಮಾಡಿದ್ವಿ, 3 ರೇಟ್ಸ್ ಮಾಡಿದೀವಿ ಕನ್ಸ್ಟ್ರಕ್ಷನ್. ಆ ರೇಟಲ್ಲಿ ಇವಾಗ ನಾನು ಬೇಸಿಕ್ದು ಹೇಳ್ತೀನಿ. ಬೇಸಿಕ್ ಅಂದ್ರೆ ಇದು ಎಲ್ಲ ಮಾಮೂಲಿ ನಾರ್ಮಲ್ ಮನೆಗಳಿಗೆ ಏನು ತೊಂದರೆ ಇಲ್ಲ, ಕಟ್ಕೋಬಹುದು. ಆ ಥರದ ರೇಟಲ್ಲಿ ಇವಾಗ ಹೇಳ್ತಾ ಇದ್ದೀನಿ. ಆ ರೇಟ್ ಬಂದು ನಿಮಗೆ ಪರ್ ಸ್ಕ್ವೇರ್ ಫೀಟ್ಗೆ 1850 ರೂಪಾಯಿ ಆಗುತ್ತೆ. ಸೊ ಇದು ಬಂದು ನಿಮಗೆ ಬೇಸಿಕ್. ಈ ಬೇಸಿಕ್ ಅಲ್ಲಿ ಏನೇನಿರುತ್ತೆ ಅಂದ್ರೆ, ನಾವು ಚದರ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ 1,85,000 ಆಗುತ್ತೆ. ಅದ್ರಲ್ಲಿ ಏನೇನು ಬರ್ತದೆ ಅಂದ್ರೆ, ಫಸ್ಟ್ ನಾವು ಓನರ್ ಕಡೆಯಿಂದ ನಮಗೆ ಕರೆಂಟು ಮತ್ತೆ ವಾಟರ್ ಸಪ್ಲೈ ಬೇಕಾಗುತ್ತೆ. ಅದನ್ನ ಟೆಂಪ್ರರಿ ಪವರ್ ಅವರು ಓನರ್ ತಗೊಂಡು ಕಟ್ಟರು ಸರಿ, ಇಲ್ಲ ನಮ್ಗೆ ಹೇಳಿದ್ರೆ ನಾವು ತೆಗೆದು ಕೊಡ್ತೀವಿ, ಅದೇನಿದೆ ಚಾರ್ಜಸ್ ಕೊಡ್ಬೇಕಾಗತ್ತೆ. ಆಮೇಲೆ ವಾಟರು ಅವರು ಪಂಚಾಯತ್ ಲಿಮಿಟ್ ಇದ್ರೆ ಪಂಚಾಯತಿಂದ ಕೊಡಿಸ್ಬೇಕು, ಪುರಸಭೆ ಅಥವಾ ನಗರಸಭೆ ಅಥವಾ BBMP ಅದು ಯಾವ ಅಂಡರಲ್ಲಿ ಬರುತ್ತೆ ಅಲ್ಲಿಂದ ಅವರು ನಮಗೆ ವಾಟರ್ ವ್ಯವಸ್ಥೆ ಮಾಡಬೇಕು. ಆ ಥರ ಇಲ್ಲ ಅಂದ್ರೆ ಅವರು ಮಲ್ಟಿಪಲ್ ಫ್ಲೋರ್ಸ್ ಹೋಗ್ತಾರೆ, 4-5 ಫ್ಲೋರ್ ಕಟ್ಕೊಳ್ಳೋದಿದ್ರೆ ಬೋರ್ವೆಲ್ ಕೂಡ ಹೋಗ್ಬೋದು. ಅವರು ಬೋರ್ವೆಲ್ ಹಾಕೋರು ಮುಂಚೆನೆ, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಬೋರ್ವೆಲ್ ಹಾಕೋಬೇಕು. ಸೊ ನಮ್ ಜೊತೆ ಒಂದ್ಸತಿ ನೀವು ಅಗ್ರಿಮೆಂಟ್ ಆದ್ಮೇಲೆ ಏನೇನ್ ಮಾಡ್ಬೇಕಂದ್ರೆ, ಫಸ್ಟ್ ನಾವು ಸೈಟ್ ಎಲ್ಲಿದೆ ಏನು ಅಂತೆಲ್ಲ ನೋಡ್ಕೊಂತೀವಿ. ಆಮೇಲೆ ರೋಡ್ ಇಂದ ಎಷ್ಟು ಡೆಪ್ತ್ ಅಲ್ಲಿ ಇದೆ, ಅಂದ್ರೆ ಡೌನ್ ಇದೆಯಾ, ಅಪ್ ಅಲ್ಲಿ ಇದೆಯಾ, ರೋಡ್ ಮಟ್ಟದಲ್ಲಿ ಇದೆಯಾ, ಅದು ನೋಡ್ಕೋಬೇಕು. ಆಮೇಲೆ ಸಾಯಿಲ್ ಕಂಡೀಷನ್ ಹೆಂಗಿದೆ ಚೆಕ್ ಮಾಡ್ಕೋಬೇಕು, ಅಂದ್ರೆ ನೋಡ್ಕೋಬೇಕು. ಸಾಯಿಲ್ ನೋಡ್ಕೊಂತೀವಿ, ಯಾವ ತರ ಸಾಯಿಲ್, ಗ್ರಾವೆಲ್ ಇದೆಯಾ, ರೆಡ್ ಸಾಯಿಲ, ಬ್ಲ್ಯಾಕ್ ಸಾಯಿಲ, ಅಥವಾ ಫಿಲ್ಡ್ ಆಗಿರೋದಾ, ಮತ್ತೆ ಡಬ್ರಿ ತುಂಬಿರೋದಾ, ಯಾವ್ದು ಚೆಕ್ ಮಾಡಿ ಅದ್ರ ಮೇಲೆ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾರ್ಮಲ್ ಆಗಿ ನಮ್ಗೆ ಸಾಯಿಲ್ ಕಂಡೀಷನ್ ಏನು ಗೊತ್ತೇ ಇಲ್ಲ ಹೊಸ ಏರಿಯಾ ಅಂದ್ರೆ, ಸಾಯಿಲ್ ಟೆಸ್ಟ್ ಕೂಡ ಮಾಡಬೇಕಾಗತ್ತೆ. ಅದು ಕೂಡ ಓನರ್ಸ್ ಕೊಟ್ಟು ಬರುತ್ತೆ. ಅದೊಂದು ಆಲ್ಮೋಸ್ಟ್ ಒಂದು 20,000 ಖರ್ಚು ಬರ್ಬೋದು. ಸೊ ಸಾಯಿಲ್ ಟೆಸ್ಟ್ ಮಾಡಿಸ್ಕೋಬೇಕಾಗತ್ತೆ. ಅಥವಾ ಅಕ್ಕಪಕ್ಕದಲ್ಲಿ ಆಲ್ರೆಡಿ ಮನೆ ಕಟ್ಟಿದ್ದು, ಆ ಡೆಪ್ತ್ ಎಲ್ಲ ತೆಗೆದಿದ್ದು ಅದೇನು ಗೊತ್ತಿದ್ರೆ ಅವಾಗ ನೆಸೆಸಿಟಿ ಇಲ್ಲ ಸಾಯಿಲ್ ಕಂಡೀಷನ್ ಚೆಕ್ ಮಾಡೋದು. ನಾವು ಸ್ಟಾರ್ಟ್ ಡೈರೆಕ್ಟ್ ಆಗಿ ಮನೆ ಕಟ್ಕೋಬಹುದು ಸಾಯಿಲ್ ಕಂಡೀಷನ್ ಚೆನ್ನಾಗಿದೆ. ಸೊ ನಮ್ದು ಬೇಸಿಕ್ ಆಗಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬರೋದು ಅರ್ತ್ ವರ್ಕ್. ಸೊ ಅರ್ತ್ ವರ್ಕ್ ಮಾಡ್ಬೇಕಾದ್ರೆ ನಮ್ದು ಈ 1,850 ರೂಪಾಯಿ ಅಲ್ಲಿ ಬಂದ್ಬಿಟ್ಟು ಫುಟಿಂಗ್ ಸೈಜ್ ಬಂದ್ಬಿಟ್ಟು 4x4 ಇರುತ್ತೆ. 4x4 ಡೆಪ್ತ್ 5 ಫೀಟ್ ಇರುತ್ತೆ ಸ್ಟ್ಯಾಂಡರ್ಡ್. ಬಟ್ ಅದು ಬೇಸ್ಡ್ ಆನ್ ಸ್ಟ್ರಕ್ಚರಲ್ ಇಂಜಿನಿಯರ್ ಡೀಟೇಲ್ ಮೇಲೆ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಇದು ಬೇಸಿಕ್ ಇಷ್ಟಿರುತ್ತೆ. ಸ್ಟ್ರಕ್ಚರಲ್ ಇಂಜಿನಿಯರ್ ಏನು ಡೀಟೇಲ್ ಕೊಡ್ತಾರೆ, ಸಾಯಿಲ್ ಕಂಡೀಷನ್ ನೋಡ್ಕೊಂಡು ಅವಾಗ ನಮ್ದು ಡೆಪ್ತ್ ಜಾಸ್ತಿ ಬರ್ಬೋದು, ವಿಡ್ತ್ ಜಾಸ್ತಿ ಬರ್ಬೋದು, ಅದು ನೋಡ್ಕೋಬೇಕು. ಆಮೇಲೆ ನಮ್ದು ಜನರಲ್ ಆಗಿ 30-40 ಸೈಟ್ ನಾನು ಇವಾಗ ಹೇಳ್ತಾ ಇರೋದು. ಬೇರೆ ಸೈಟ್ ಕೂಡ ಡಿಫ್ರೆನ್ಸ್ ಆದ್ರೆ ಅದು ಡಿಫ್ರೆನ್ಸ್ ಬರುತ್ತೆ. 30-40 ಸೈಟ್ಗೆ ಮಾತ್ರ ಅಂದ್ರೆ 1,200 ಸ್ಕ್ವೇರ್ ಫೀಟ್ಗೆ ಆಲ್ಮೋಸ್ಟ್ ಒಂದು 12 ಕಾಲಮ್ಸ್ ಬರ್ತವೆ ಜನರಲ್ ಆಗಿ. ಪ್ಲಸ್ ಆರ್ ಮೈನಸ್ ಆಗ್ಬೋದು, ಬಟ್ ಜನರಲ್ ಆಗಿ 12 ಕಾಲಮ್ಸ್ ಬರ್ತವೆ. ಸೊ ಅಷ್ಟಕ್ಕೂ ನಾವು ಫಿಟ್ಟಿಂಗ್ ತೆಗಿತೀವಿ. 4x4 ಡೆಪ್ತ್ ಒಂದು 5 ಫೀಟ್ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರೋದು, ಅದ್ರ ಜೊತೆಗೆ ನಾವು ಇದರ ಸಮ್ ಟ್ಯಾಂಕ್ ಕೂಡ ತೆಗಿತೀವಿ. ಸೊ ನಮ್ ಈ 1,250 ರೂಪಾಯಿ ಇದರಲ್ಲಿ ರೇಟಲ್ಲಿ 8,000 ಲೀಟರ್ ನಮ್ದು ಸಮ್ ಟ್ಯಾಂಕ್ ಬರುತ್ತೆ, 8,000 ಲೀಟರ್ದು. ಅದು ಬ್ಲಾಕ್ ಅಲ್ಲೇ ಕಟ್ತೀವಿ, ನಾಟ್ ಇಟಿಕೆ ಬಿಲ್ ಬರಲ್ಲ. ಇದು ನಾನು ಹೇಳ್ತಾ ಇರೋದು ಒಂದು ಸಾಲಿಡ್ ಬ್ಲಾಕ್ ವರ್ಕ್ ಟೋಟಲಿ. ಸೊ ನಮ್ದು ಸಮ್ ಟ್ಯಾಂಕ್ ಬಂದು 8,000 ಲೀಟರ್ಗೆ ಟ್ಯಾಂಕ್ ಬರುತ್ತೆ. ಸೊ ಅದಕ್ಕೂ ನಾವು ಒಟ್ಟಿಗೆ ಅರ್ತ್ ವರ್ಕ್ ಮಾಡ್ಕೊಂತೀವಿ, ಫುಟಿಂಗ್ಗೆ ಮತ್ತೆ ಸಮ್ ಟ್ಯಾಂಕ್ಗೆ ಕೂಡ ಮಾಡ್ಕೊಂತೀವಿ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಈ ಅರ್ತ್ ವರ್ಕ್ ಬಂದ್ಬಿಟ್ಟು ನಾವು ಮೋಸ್ಟ್ ಆಫ್ ದ ಥಿಂಗ್ JCB ಮಾಡ್ತೀವಿ. ಆಮೇಲೆ ಟ್ರಿಮ್ಮಿಂಗ್ ಮಾಡ್ಕೊಂತೀವಿ. ಅದನ್ನ ಮಾಡಿ JCB ಅರ್ತ್ ವರ್ಕ್ ಮಾಡಿ ಟ್ರಿಮ್ಮಿಂಗ್ ಮಾಡಿ ರೆಡಿ ಮಾಡ್ತೀವಿ.
ಫಸ್ಟ್ ಸ್ಟಾರ್ಟಿಂಗ್ ನಾವು ಇದು ಬಂದ ತಕ್ಷಣ ನಮ್ಗೆ ಅಲ್ಲಿ ಅಕ್ಕಪಕ್ಕ ಯಾವ್ದನ್ನ ಬಾಡಿಗೆ ಮನೆ ಸಿಕ್ಕರೆ ಅಲ್ಲಿ ಮನೆ ನೋಡ್ಕೊಂಡು ಇಟ್ಕೊಂತೀವಿ ನಮ್ಮ ಲೇಬರ್ ಇರಕ್ಕೆ. ಇಲ್ಲ ಅಂದ್ರೆ ಅಲ್ಲಿ ಟೆಂಪರರಿ ಶೆಡ್ ಕಟ್ತೀವಿ ನಾವು ಫಸ್ಟ್ ಬಿಗಿನಿಂಗ್ ಅಲ್ಲಿ 2 ಶೆಡ್ ಕಟ್ತೀವಿ. ಒಂದು ಸಿಮೆಂಟ್ ಇಡಕ್ಕೆ, ಇನ್ನೊಂದು ನಮ್ದು ಮಟೀರಿಯಲ್ ಇಡಕ್ಕೆ, ಮತ್ತೆ ನಾವು ಟೆಂಪರರಿ ಪವರ್ ತಗೊಂಡ್ರೆ ಅದು ಮೀಟರ್ ಫಿಕ್ಸ್ ಮಾಡಕ್ಕೆ 2 ಶೆಡ್ ಕಟ್ತೀವಿ ಫಸ್ಟ್. ಆ 2 ಶೆಡ್ ಆದ್ಮೇಲೆ ಅರ್ತ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಅರ್ತ್ ವರ್ಕ್ ಸ್ಟಾರ್ಟ್ ಆದ್ಮೇಲೆ ಮಟೀರಿಯಲ್ ಅರೇಂಜ್ ಮಾಡ್ಕೊಂತೀವಿ. PCC ಫಸ್ಟ್ ಬರೋದು ನಮಗೆ ಬೇಸ್ PCC ಹಾಕ್ತೀವಿ, 148 ಹಾಕ್ತೀವಿ ದಪ್ಪ ಜೆಟ್ ಕಾಂಕ್ರೀಟ್. ಅದು ಬೇಸಲ್ಲಿ PCC ಹಾಕ್ಬಿಡ್ತೀವಿ. ಅದು ಒಂದು 3.5 ಇಂದ 4 ಇಂಚ್ ಬರುತ್ತೆ ಬೇಸ್. ಅದು ಹಾಕ್ಬಿಟ್ಟು ಅದ್ರ ಕೆಳಗಡೆ ಏನು ಎಂಟಿ ಟರ್ಮೇಟ್ ಬೇಕಾಗಿಲ್ಲ, ಫಿಟ್ಟಿಂಗ್ ಮಾತ್ರ. ಅಂದ್ರೆ ಈ ಗೆದ್ಲೆನ್ ಅಂತೀವಲ್ಲ ಅದು ನೆಸಿಟಿ ಇಲ್ಲ. ನಮಗೇನಿದ್ರು ನಮ್ಮ ಅಪ್ಪರ್ ಸರ್ಫೇಸಿಗೆ ಮಾತ್ರ ಗೆದ್ಲೆನೆ ಬೇಕಾಗುತ್ತೆ. ಬಿಲೋಗೆ ಈ ಗೆದ್ಲೆನೆ ಬೇಕಾಗಲ್ಲ, ಎಂಟಿ ಟರ್ಮೈಟ್ ಬೇಕಾಗಲ್ಲ, ಅದನ್ನ ಹಾಕೋದಿಲ್ಲ. PCC ಆದ್ಮೇಲೆ ಒಂದೇ ಸತಿ ಕಾಲಮ್ ಡೀಟೇಲ್ ತಗೊಂತೀವಿ ನಾವು ಸ್ಟ್ರಕ್ಚರ್ ಇಂಜಿನಿಯರ್ಸ್ ಹತ್ರ, ನಮ್ಮವರೇ ಇದ್ದಾರೆ. ಇದರಲ್ಲಿ ಪ್ಲಾನಿಂಗ್ ನಮ್ದೇ ಇರುತ್ತೆ, ಸ್ಟ್ರಕ್ಚರ್ ಡೀಟೇಲ್ ನಮ್ದೇ ಇರುತ್ತೆ, ಎಲಿವೇಶನ್ ಡೀಟೇಲ್ ನಮ್ದೇ ಇರುತ್ತೆ. ಸೊ ಅದರಿಂದ ಇದು 3 ನಾವೇ ಅರೇಂಜ್ ಮಾಡಿರ್ತೀವಿ. ಬಟ್ ನಮ್ಮವರು ಸ್ಟ್ರಕ್ಚರ್ ಇಂಜಿನಿಯರ್ ಇದ್ದಾರೆ, ಅವ್ರ ಕಡೆಯಿಂದ ನಾವು ಡೀಟೇಲ್ ಇಸ್ಕೊಂಡು ಫುಟಿಂಗ್ ಸೈಜ್ಗೆ ಏನೇನು ಬರುತ್ತೆ ಫುಟಿಂಗ್ ಅಂತ ನೋಡಿಕೊಂಡು ಫುಟಿಂಗ್ ಕಾಂಕ್ರೀಟ್ ಮಾಡ್ಕೊತೀವಿ. ಅದಕ್ಕೆ ಮುಂಚೆ ನಾವು ಟ್ಯಾಂಕ್ ರೆಡಿ ಮಾಡಿರ್ತೀವಿ. ಟ್ಯಾಂಕ್ ರೆಡಿ ಮಾಡಿ ಇನ್ಸ್ಟ್ರೈಲಲ್ಲಿ ಮೆಶ್ ಹಾಕಿ ಪ್ಲಾಸ್ಟಿಂಗ್ ಮಾಡಿ ವಾಟರ್ ಪ್ರೂಫಿಂಗ್ ಮಾಡಿ ಫಿನಿಶ್ ಮಾಡ್ತೀವಿ ಅದಕ್ಕೆ. ಅದಾದ್ಮೇಲೆ ನಾವು ಇದು PCC ಹಾಕ್ಕೊಂತೀವಿ. PCC ಆದ್ಮೇಲೆ ನಿಮಗೆ ಫುಟಿಂಗ್ ಕಾಂಕ್ರೀಟ್ ಬರುತ್ತೆ. ಕಂಬಿ ಕಟ್ಕೊಂತೀವಿ ನಾವು, ಮ್ಯಾಟ್ ಕಟ್ಕೊಂಡು ಎಲ್ಲ 12 mm ರಾಡಲ್ಲಿ ಮ್ಯಾಟ್ ಬರುತ್ತೆ ಆಲ್ಮೋಸ್ಟ್. ಸೊ ಅದಾದ್ಮೇಲೆ ನಮ್ದು ಕಾಲಮ್ಸ್ ಡೀಲ್ ಬರುತ್ತೆ. ಕಾಲಮ್ಸ್ ಎಲ್ಲ ಜನರಲ್ ಆಗಿ 16 ರಾಡ್ಸ್, 12 ರಾಡ್ಸ್, 8 mm ರಿಂಗ್ಸ್ ಬಂದಿರುತ್ತೆ. ಸೊ ಡಿಫರ್ ಆಗ್ಬೋದು, ಬಟ್ ಬೇಸಿಕ್ ಆಗಿ ಅದಿರುತ್ತೆ. ಅದಾದ್ಮೇಲೆ ಕಾಲಮ್ಸ್ ಎಲ್ಲ ರೈಸ್ ನಿಲ್ಸ್ಕೊಂಡು ನಾವು ಫುಟಿಂಗ್ ಕಾಂಕ್ರೀಟ್ ಹಾಕ್ತೀವಿ. ಫುಟಿಂಗ್ ಕಾಂಕ್ರೀಟ್ ನಿಮ್ಗೆ ಡೆಪ್ತ್ ಸೈಜ್ ಬಂದು 4x4 ಇರುತ್ತೆ ಜನರಲ್ ಆಗಿ ಸ್ಟ್ಯಾಂಡರ್ಡ್. ಅದು ಹೈಟ್ ಬಂದ್ಬಿಟ್ಟು 2 ಅಡಿ ಬರುತ್ತೆ, 1.5 ಇಂದ 2 ಅಡಿ ಇರುತ್ತೆ ಅದು. ಫುಟಿಂಗ್ ಆದ್ಮೇಲೆ ಮತ್ತೆ ನಮ್ದು ಕಾಲಮ್ ರೈಸ್ ಮಾಡ್ತೀವಿ ಅಪ್ ಟು ನಾವು ರೋಡ್ ಲೆವೆಲ್ ವರ್ಗು. ರೋಡ್ ಹೈಟ್ ಏನಿದೆ ಆ ರೋಡ್ ಮತ್ತೆ ಕಾಲಮ್ ರೈಸ್ ಆಗುತ್ತೆ. ಅದಾದ್ಮೇಲೆ ನಮ್ಗೆ ಪ್ಲಿಂತ್ ಬಿಮ್ಗೆ ಬಾಟಮ್ ಸಿಗುತ್ತೆ. ನಮ್ದೇನಂದ್ರೆ ಈಗ ಸೆಟ್ ಬ್ಯಾಕ್ ಕಮ್ಮಿ ಇದ್ರೆ ಒಂದೇ ಸತಿ ನಾವು ಔಟರ್ ವಾಲ್ಗೆ ನಾವು SSM ಮಾಡ್ಬಿಡ್ತೀವಿ, ಸೈಡ್ ಸ್ಟೋನ್ ಮೆಸನ್ರಿ. ಸೊ ತುಂಬಾ ಜನ ಒಳಗಡೆ SSM ಹಾಕಿ ಪ್ಲಿಂತ್ ಕೆಳಗಡೆ ಎಲ್ಲ ಹಾಕಿ ಕಾಸ್ಟ್ ತುಂಬಾ ರೈಸ್ ಮಾಡ್ಕೊಂಡ್ಬಿಡ್ತಾರೆ. ಅದು ಓನರ್ಗೂ ಬರ್ಡನ್ನು, ಈ ಕಾಂಟ್ರಾಕ್ಟರ್ಗೂ ಬರ್ಡನ್ನು. ಸೊ ನಾವೇನ್ ಮಾಡ್ತೀವಿ, ಓನ್ಲಿ ಔಟರ್ ವಾಲ್ಗೆ ಸುತ್ತಲೂ ಮನೆ ಇಲ್ಲ ಅಂದ್ರೆ ನಮ್ದು ಕಾಂಪೌಂಡ್ ಏನಿದೆ, ಸೈಡ್ ಬೌಂಡ್ರಿ ಏನಿದೆ, ಅದಕ್ಕೆ ನಾವು ಡೈರೆಕ್ಟ್ ಆಗಿ SSM ಮಾಡ್ಬಿಡ್ತೀವಿ ಔಟರ್ ಲೈನ್ಗೆ. ಸೊ ಅದು 2 in 1 ಆಗ್ಬಿಡುತ್ತೆ. ಔಟರ್ ಲೈನ್ಗೆ ಹಾಕ್ಬಿಟ್ರೆ ಇಂಟರ್ನಲ್ ವಾಲ್ ಎಲ್ಲಿ ಪ್ಲಿಂತ್ ಬೀಮ್ ಬರುತ್ತೆ ಅಲ್ಲಿ ನೆಸಿಟಿ ಬರಲ್ಲ. ಬಟ್ ಔಟರ್ ಪ್ಲಿಂತ್ ಬೀಮ್ಗೆ ನಮ್ದು SSM ಇರುತ್ತೆ. ಯಾಕಂದ್ರೆ ನಾವು ಅದನ್ನೇ ಸ್ವಲ್ಪ ವಿಡ್ತಾಗಿ ಹಾಕಿರ್ತೀವಿ. ಅದು ಕಾಂಪೌಂಡ್ಗೂ ಹಾಕ್ಬೇಕು, ಪ್ಲಸ್ ನಮ್ಮ ಬಿಲ್ಡಿಂಗ್ ಆಗ್ಬೇಕು, ಆ ತರ ವಿಡ್ತಲ್ಲಿ ಹಾಕೊಂಡ್ಬಿಡ್ತೀವಿ. ಸೊ SSM ನಮಗೆ ಫುಲ್ ಆಲ್ರೌಂಡ್ ಇರುತ್ತೆ. ಅದು ನಮ್ಗೆ ಆಲ್ಮೋಸ್ಟ್ ಒಂದು 3 ಕೋರ್ಸ್ ಬರುತ್ತೆ ನಮ್ಗೆ ರೋಡ್ ಲೆವೆಲ್ ಇಂದ ಲೂಸ್ ಇಂದ ಮಣ್ಣಿಂದ ರೋಡ್ ಹೈಟ್ಗೆ. ಅದ್ರ ಮೇಲೆ ಒಂದು 1.5 ಅಡಿಗೆ 6 ಇಂಚಿದು ಪ್ಲಿಂತ್ ಬೀಮ್ ಬರುತ್ತೆ ಆಲ್ ರೌಂಡ್. ಫಸ್ಟ್ ಪ್ಲಸ್ ಸೆಂಟ್ರಲ್ ಪಾರ್ಟಿಷನ್ ಏನೇನಿದೆ ಅದಕ್ಕೆಲ್ಲ ಪ್ಲಿಂತ್ ಬೀಮ್ ಇರುತ್ತೆ. ಅದೆಲ್ಲ RCC. ಅದಕ್ಕೂ ನಮ್ದು 12 mm ರಾಡ್ ಇರುತ್ತೆ, 8 mm ರಿಂಗ್ಸ್ ಇರುತ್ತೆ ಜನರಲ್ ಆಗಿ. ಸೊ ಎಲ್ಲ ಕಡೆ ಬರುತ್ತೆ. ಎಲ್ಲೆಲ್ಲಿ ವಾಲ್ಸ್ ಬರುತ್ತೆ ಅದಕ್ಕೆ ಅಲ್ಲೆಲ್ಲಾನು ನಮ್ದು ಪ್ಲಿಂತ್ ಬೀಮ್ ಇರುತ್ತೆ. ಪ್ಲಿಂತ್ ಬೀಮ್ ನಮ್ದು ರೋಡ್ ಇಂದ 1.5 ಅಡಿ ಹೈಟ್ ಅಲ್ಲಿ ಮೇಲೆ ಇರುತ್ತೆ. ಸೊ ನಮ್ ರೋಡ್ ಲೆವೆಲ್ ಇಂದ 1.5 ಅಡಿ ಹೈಟ್ ಅಲ್ಲಿ ನಮ್ದು ಗ್ರೌಂಡ್ ಫ್ಲೋರ್ ಲೆವೆಲ್ ಇರುತ್ತೆ. ಬೇರೆ ಓನರ್ಗೆ ಇನ್ನು ಸ್ವಲ್ಪ ಹೈಟ್ ಬೇಕಂದ್ರೆ ಅದನ್ನ ಡಿಸ್ಕಸ್ ಮಾಡಿ ಹೈಟ್ ಮಾಡ್ಕೋಬಹುದು. ಬಟ್ ಜನರಲ್ ಆಗಿ 1.5 ಅಡಿ ಇರುತ್ತೆ. ಸೊ ಒಂದ್ಸತಿ ನಾವು ಪ್ಲಿಂತ್ ಬೀಮ್ ಆದ್ಮೇಲೆ ಟೋಟಲಿ ನಾವು ಅದಕ್ಕೆ ಬ್ಯಾಕ್ ಫಿಲ್ಲಿಂಗ್ ಮಾಡ್ತೀವಿ. ಸೊ ಸುತ್ತಲೂ SSM ಮಾಡ್ತೀವಿ, ಸೈಡ್ ಸ್ಟೋನ್ ಮೆಸನ್ ಅಂದ್ರೆ ಕಲ್ ಕಟ್ಟಡ ಕಟ್ಟಿರ್ತೀವಿ. ಅದ್ರ ಮೇಲೆ ಮತ್ತೆ 6 ಇಂಚ್ ಕಾಂಕ್ರೀಟ್ ಹಾಕ್ತಿವಿ. ಸೊ ಪ್ಲಿಂತ್ ಬೀಮ್ ಹಾಕಿರ್ತೀವಿ. ಸೊ ಇದ್ರೊಳಗಡೆ ಫುಲ್ ಎಲ್ಲ ಬ್ಯಾಕ್ ಫಿಲ್ಲಿಂಗ್ ಮಾಡ್ಕೊಂತೀವಿ. ಫುಲ್ ಬ್ಯಾಕ್ ಫಿಲ್ಲಿಂಗ್ ಮಾಡ್ಕೊಂಡು ಎಲ್ಲ ಮಣ್ಣು ಟೈಟ್ ಆದ ತಕ್ಷಣ ಅದಕ್ಕೆ ನೀರ್ ಬಿಟ್ಟು ಸೆಟಲ್ ಮಾಡ್ತೀವಿ. ಚೆನ್ನಾಗಿ ನೀರ್ ಬಿಟ್ಟು ಸೆಟಲ್ ಮಾಡಿ ಪೂರ್ತಿ ಸೆಟಲ್ ಆದ್ಮೇಲೆ ಮತ್ತೆ ಕಾಂಪ್ಯಾಕ್ಟರ್ ಓಡಿಸ್ತೀವಿ. ಇಫ್ ನೆಸೆಸಿಟಿ ಇದ್ರೆ ಮಾತ್ರ ಕಾಂಪ್ಯಾಕ್ಟರ್ ಮಷಿನ್ ತಂದು ಓಡಿಸ್ಬಿಟ್ಟು ಅದಾದ್ಮೇಲೆ ನಾವು ಅದಕ್ಕೆ ಈ ಸರ್ಫೇಸ್ಗೆ ಎಂಟಿ ಟರ್ಮೈಟ್ ಹಾಕ್ತಿವಿ. ಎಲ್ಲ ಕಡೆ ಹೋಲ್ ಮಾಡಿ 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 ಒಂದು ಎವ್ರಿ 1.5 ಫೀಟ್ಗೆ ಹೋಲ್ ಹಾಕಿ ಅದರಲ್ಲಿ ಎಂಟಿ ಟರ್ಮೈಟ್ ಅದಕ್ಕೆ ರೇಷಿಯೋ ಇರುತ್ತೆ, ತಗೊಂಡ್ಬಂದು ಮಿಕ್ಸ್ ಮಾಡಿ ಡ್ರಮ್ ಅಲ್ಲಿ ಅದಕ್ಕೆ ಎಂಟಿ ಟರ್ಮೈಟ್ ಹಾಕ್ತೀವಿ. ಫ್ಯೂಚರ್ ಅಲ್ಲಿ ಗೆದ್ದುಳ ನಮ್ಮ ಮನೆ ಒಳಗೆ ತೊಂದರೆ ಕೊಡಬಾರ್ದು, ನಮ್ಮ ಟೈಲ್ ಹಾಕಿರ್ತೀವಿ ಟೈಲಿಂದ ಹೊರಗಡೆ ಬರಬಾರ್ದು ಅಂತ. ಸೊ ಅದೆಲ್ಲ ಕ್ಲೀನ್ ಆಗಿ ಪ್ಯಾಕಿಂಗ್ ಆದ್ಮೇಲೆ ನಮ್ದು ಮತ್ತೆ ಅಂದ್ರೆ ನಾವು PCC ಹಾಕೊಂತೀವಿ. ಅದಕ್ಕೆ ಫುಲ್ಲು PCC ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್ 148 ಅಂತೀವಲ್ಲ, 40 mm ಜೆಲ್ಲಿದು, ಅದನ್ನ ಫುಲ್ಲು ಫ್ಲೋರಿಂಗ್ ಹಾಕೋತೀವಿ. ಅದ್ರ ಲೆವೆಲ್ ಆದ್ಮೇಲೆ ನೆಕ್ಸ್ಟ್ ಕಾಲಮ್ ರೈಸ್ ಆಗುತ್ತೆ. ಕಾಲಮ್ ರೈಸ್ ಆದ್ಮೇಲೆ ಕೆಲವು ಜನ ಪಾರ್ಕಿಂಗ್ ಹಂಗೆ ಎಂಟಿ ಬಿಟ್ಟಿರ್ತಾರೆ. ಅಂದ್ರೆ ಅರ್ಧ ಪಾರ್ಕಿಂಗ್ ಇರುತ್ತೆ, ಅರ್ಧ ಮನೆ ಇರುತ್ತೆ. ಅವಾಗ ಏನ್ ಮಾಡ್ತೀವಿ, ಡೈರೆಕ್ಟ್ ನಾವು ರೂಫ್ ಹೋಗ್ತೀವಿ. ಇಲ್ಲ ಅಂದ್ರೆ ಅದು ಬ್ಯಾಲೆನ್ಸ್ ಏನ್ ಮನೆ ಇದೆ ನೋಡಿ, ಹಿಂದ್ಗಡೆ ಒಂದು ಫ್ಲೋರ್ ಒಂದು ಸಿಂಗಲ್ ಪೇಜ್ ಮನೆ ಬರ್ತಾ ಇದ್ರೆ ಅಥವಾ ಫುಲ್ ಮನೆ ಬರ್ತಿದ್ರೆ ಗೋಡೆ ಒಂದೇ ಸತಿ ಕಟ್ಕೊಂಡ್ಬಿಡ್ತೀವಿ. ಗೋಡೆ ಕಟ್ಕೊಂಡು
ಲಿಂಟಲ್ ಹಾಕೊಂತೀವಿ. ಲಿಂಟಲ್ ಬಂದು ನಮ್ 1850 ರೂಪಾಯಿ ಈ ರೇಟಲ್ಲಿ ಕಟ್ ಲಿಂಟಲ್ ಇರುತ್ತೆ. ಕಟ್ ಲಿಂಟಲ್ ಪ್ಲಸ್ ಚಜ್ಜ ಇರುತ್ತೆ. ಅದನ್ನ ಇದಕ್ಕೆ ಪ್ರೊವೈಡ್ ಮಾಡ್ತೀವಿ ನಾವು. ಎಲ್ಲ ಚಜ್ಜಗಳು ಹಾಕೊಂಡು ಕಟ್ ಲಿಂಟಲ್ ಹಾಕೊಂಡು ಅದಾದ್ಮೇಲೆ ಮತ್ತೆ ಕಾಲಮ್ ರೈಸ್ ಮಾಡ್ಕೊಂಡು ಮತ್ತೆ ಬ್ಯಾಲೆನ್ಸ್ ಗೋಡೆ ಕಟ್ಕೊಂತೀವಿ ಮೇಲೆ ಏನ್ ಬರುತ್ತದು. ಅದಾದ್ಮೇಲೆ ರೂಫ್ ರೆಡಿ ಆಗುತ್ತೆ. ರೂಫ್ ಜನರಲ್ ಆಗಿ ಬೀಮ್ ಬಂದ್ಬಿಟ್ಟು ನಮಗೆ 1.5ಗೆ 6 ಇಂಚ್ ಇರುತ್ತೆ ಬೀಮ್ ಇನ್ಕ್ಲೂಡಿಂಗ್ ರೂಫು. ಆಮೇಲೆ ಗ್ರೌಂಡ್ ಇಂದ ನಮ್ದು ರೂಫ್ ಹೈಟ್ ಬಂದು 10 ಅಡಿ ಇರುತ್ತೆ ಇನ್ಕ್ಲೂಡಿಂಗ್ ಸ್ಲ್ಯಾಬ್. ಅಂದ್ರೆ ಒಳಗೆ ನಮಗೆ 9.5 ಗ್ಯಾಪ್ ಸಿಗುತ್ತೆ. ಸೊ ಆ ಹೈಟಿಗೆ ನಾವು ಸೆಂಟ್ರಿಂಗ್ ಮಾಡ್ಕೊಂಡು ರೆಡಿ ಮಾಡ್ಕೊಂತೀವಿ ರೂಫ್ನ. ಆಮೇಲೆ ರೂಫ್ ಅಲ್ಲಿ ನಮ್ಗೆ ಮಾಮೂಲಿ 12 mm 10 mm 8 mm ರಿಂಗ್ಸ್ ಇರುತ್ತೆ. 12 mm ರಾಡ್ ಅಲ್ಲಿ ನಮಗೆ ಬೀಮ್ಸ್ ಬರುತ್ತೆ. ಸ್ಪ್ಯಾನ್ ಎಲ್ಲ ಸ್ಪ್ಯಾನ್ ದೊಡ್ಡದಿದ್ರೆ ಅಗಲ ಇದ್ರೆ ಅಲ್ಲಿ 16 mm ಕೂಡ ರಾಡ್ ಬರುತ್ತೆ. ಅದೆಲ್ಲ ನಮ್ಮ ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಕೊಡ್ತಾರೆ. ಬಟ್ ನಮ್ ಜನರಲ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಯಾವ್ದು ಬರುತ್ತೆ ಅಂತ. ಅದನ್ನ ನಾವು ರೆಡಿ ಮಾಡ್ಬಿಟ್ಟು ಅದು ಒಂದ್ಸತಿ ಅದು ರೆಡಿ ಆದ್ಮೇಲೆ ಗೋಡೆ ಎಲ್ಲ ರೆಡಿ ಕಟ್ಟಿ ಆದ್ಮೇಲೆ ನಾವು ಸೆಂಟ್ರಿಂಗ್ ಹೊಡ್ಕೊಂಡು ಅದಾದ್ಮೇಲೆ ಕಂಬಿ ಕಟ್ಕೊಂಡು ಆಮೇಲೆ ಅದರಲ್ಲಿ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ಕೊಂತೀವಿ. ಅಂದ್ರೆ ಕಂಡ್ಯೂಟಿಂಗ್ ವರ್ಕ್ ಅದಕ್ಕೂ ನಾವು ಪ್ಲಾನ್ ಇರುತ್ತೆ. ಅದು ಎಲ್ಲೆಲ್ಲಿ ಬರುತ್ತೆ, ಟಿವಿ ಯೂನಿಟ್ ಎಲ್ಲಿ ಬರುತ್ತೆ, ಕಿಚನ್ಗೆ ಎಲ್ಲಿ ಬೇಕು, ಹಾಲ್ ಅಲ್ಲಿ, ಬೆಡ್ರೂಮ್ ಅಲ್ಲಿ, ಪೂಜೆ ರೂಮ್ ಅಲ್ಲಿ ಎಲ್ಲೆಲ್ಲಿ ಏನೇನ್ ಬೇಕು ಎಲ್ಲ ಡಿವೈಡ್ ಮಾಡಿ ಕರೆಕ್ಟ್ ಆಗಿ ಕಂಡ್ಯೂಟಿಂಗ್ ಮಾಡ್ಬಿಡ್ತೀವಿ ಮೇಲೆ. ಸೊ ಸೆಂಟ್ರಿಂಗ್ ಹೊಡೆದ್ಮೇಲೆ ಚಾಪೆ ಹಾಕೊಂತಾರೆ. ಯಾಕಂದ್ರೆ ರಫ್ ಆಗ್ಲಿ ಸರ್ಫೇಸ್, ಬಾಟಮ್ ಸರ್ಫೇಸ್ ಪ್ಲಾಸ್ಟಿಂಗ್ ಹಿಡಿಲಿ ಅಂತ. ಚಾಪೆ ಮೇಲೆ ಕಂಬಿ ಕಟ್ಕೊಂತೀವಿ. ಕಂಬಿ ಆದ್ಮೇಲೆ ಎಲೆಕ್ಟ್ರಿಕಲ್ ವರ್ಕ್ ಆಗುತ್ತೆ. ಅದಾದ್ಮೇಲೆ ನಾವು ಫುಲ್ ನೀಟಾಗೆಲ್ಲ ರೆಡಿ ಮಾಡಿದ್ಮೇಲೆ ಸೈಡ್ ಎಲ್ಲ ಹೊಡ್ಕೊಂಡು ನಾವು ಒಂದು ಗ್ಯಾಂಗ್ ಅಲ್ಲಿ ಕಾಂಕ್ರೀಟ್ ಪ್ಲಾನ್ ಮಾಡ್ತೀವಿ. ನಮ್ದು ಲೇಬರ್ ಗ್ಯಾಂಗ್ ಅಲ್ಲಿ ಏರಿಯಾ ದೊಡ್ಡದಿದ್ರೆ ನಮ್ಗೆ ಕಂಜೆಸ್ಟ್ ಇದ್ರೆ ಮಾತ್ರ RMC ಹೋಗ್ತೀವಿ. ಇಲ್ಲಾಂದ್ರೆ ನಾವು ನಮ್ಮ ರೆಗ್ಯುಲರ್ ಕಾಂಕ್ರೀಟ್ ಗ್ಯಾಂಗ್ ಅಲ್ಲಿ ಹಾಕೊಂತೀವಿ.